ಮಗುವಿನ ತಾತ ಕೂಡ ಮಾತಾಡಿದ್ದಾರೆ. ಅವರು ಕೂಡ ಏನು ಹೇಳ್ತಾರೆ, ನಮ್ಮ ಮಗುವಿಗೆ ಯಾವುದೇ ಕಾಯಿಲೆ ಇರಲಿಲ್ಲ ಅಂತಾರೆ. ಅವರು ಯಾವ ರೋಗನೂ ಇರಲಿಲ್ಲ, ಆದರೆ ಲೋ BP ಅಂತ ಸುಳ್ಳು ಹೇಳ್ತಿದ್ದಾರೆ. ನನ್ನ ಮೊಮ್ಮಗನನ್ನು ಸ್ಕೂಲ್ನವರೇ ಸಾಯಿಸಿದ್ದಾರೆ ಅಂತ ಇವರ ಆರೋಪ. ಮೃತ ಬಾಲಕನ ತಾತ ವಜೀರ್ ಅಹಮದ್ ಅವರು ಹೇಳಿದ್ದಾರೆ. ಪೊಲೀಸರು ದೂರು ತಗೊಂಡಿರಲಿಲ್ಲ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಲಿ ಅಂತಾರೆ. ನಮಗೆ ನ್ಯಾಯ ಬೇಕು ಅಂತ ಮೃತನ ತಾತ ಹೇಳ್ತಾ ಇದ್ದಾರೆ. ದೂರು ತಗೊಂಡಿಲ್ಲ ಅಂತಂದರೆ ಅದು ಪೊಲೀಸರು ತಪ್ಪಾಗುತ್ತೆ. ನೀವು ಏನು ಬೇಕಾದರೂ ದೂರು ಕೊಡ್ಬೋದು, ದೂರು ತಗೋತಾರೆ, ಬಟ್ ಆಮೇಲೆ ತಾನೇ ಅವ್ರು ಇನ್ವೆಸ್ಟಿಗೇಷನ್ ಮಾಡೋದು. ಅದು ಸತ್ಯನಾ ಸುಳ್ಳ ಅಂತ ಕಂಡುಹಿಡಿಬೇಕಾಗಿರೋದು ಪೊಲೀಸರು. ಅದು ಹೆಂಗೆ ದೂರು ತಗೊಳ್ಳಲ್ಲ? ಅವರು ದೂರು ತಗೊಳ್ಳೇಬೇಕು. ಅದು ಬೇರೆ ನಾನು ಡಾಕ್ಟ್ರ್ ಆಗ್ತೀನಿ ತಾತ, ನಿಮಗೆಲ್ಲ ನಾವು ಹೇಳ ಮಾಡಿ ಸಸ್ಬಿಡು ಸರ್. ನೀವು ಪಬ್ಲಿಕ್ ಸ್ಕೂಲವರು ನನ್ನ ಮೊಮ್ಮಗನಿಗೆ ಸಹಿಸಿರೋದು ಅವನೇ ಸರ್. 1 ಅವರ್ ಮುಂದೆ ಹೋಗಿ ನನ್ನ ಮೊಮ್ಮಗ ಟೀಚರ್ಗೆ ಹೇಳಿದಂತೆ ನಮ್ಮ ಅಪ್ಪರಿಗೆ ಕನ್ಫರ್ಮ್ ಮಾಡಿ ನನಗೇನು ತಲೆ ಸುತ್ತಾಯ್ತು ಅಂತ, ನಿನಗೆ ಸ್ಪೆಷಲ್ ಸ್ಕೂಲ್ ಕೊಡಬೇಕೇನೋ, ಗಾಡಿ ಕಳಿಸ್ಬೇಕೇನೋ, ಕೂತ್ಕೊಳ್ಳೋ 3 ಗಂಟೆಗೆ ಹೋಗಂತ ಕುಣಿಸ್ಬಿಟ್ಟು, ಆಮೇಲೆ ಅಲ್ಲಿ ತಲೆ ಅಲ್ಲಿ ಕೆಳಗಡೆ ಬಿದ್ದಿದ್ದಾನೆ. ಅವನು ಬಿದ್ದರೂ ಕೂಡ ಅವ್ರ ಆಸ್ಪತ್ರೆಗೂ ತೋರಿಸಿಲ್ಲ, ಇಲ್ಲಾರೆ ನಮ್ಮ ಮನೆಗೂ ಕಳಿಸಿಲ್ಲ. ಅರ್ಧ ಕಿಲೋಮೀಟರ್ ನರ್ಸಿಂಗ್ ರೂಮ್ಗಳಿದೆ ಸರ್. ಏನು 45 ನಿಮಿಷದಲ್ಲಿ ಇದು ಏನೇನೋ ಆಗೋಗ್ಬಿಡುತ್ತೆ. 1 ನಿಮಿಷದಲ್ಲಿ ಮಗು ಪ್ರಾಣ ಉಳಿಸೋಕ್ಕಾಗಲ್ಲ ಸರ್. ನೀವೇ ಹೇಳಿ, ಮಗು ಸತ್ತೋದ್ಮೇಲೆ ಕೂಡ ಅವರು ಯಾವುದೂ ವಾಹನ ಮಾಡ್ದೇ 2 ವೀಲರಲ್ಲಿ ಹಾಕಿ ಕಳಿಸಿದ್ದಾರೆ ಸರ್. ಕಡಕ್ರಲ್ಲ ಸರ್, ಅವರು ಕಡಕ್ರಲ್ವಾ ಹೇಳಿ ನೀವು? ಯಾವ್ದಾರ ಸಂವಿಧಾನದಲ್ಲಿ ನಮ್ಮ